ನಮಸ್ಕಾರ ಮಕ್ಕಳ, ಹೇಗಿದ್ದೀರಾ ಎಲ್ಲ? ಸಂಖ್ಯೆಗಳು ಪಾಠದ 2ನೇ ಭಾಗಕ್ಕೆ ನಿಮ್ಗೆಲ್ಲ ಸ್ವಾಗತ. ಮೊದಲನೇ ಭಾಗದಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ ಮಕ್ಕಳ? ಜ್ಞಾಪಿಸ್ಕೊಳ್ಳಿ. ಸಂಖ್ಯೆಗಳು 0 ಇಂದ 99, 1 ಅಂಕಿ 0 ಇಂದ 9, 2 ಅಂಕಿ 10 ರಿಂದ 99. ಇದನ್ನ ಹೇಗೆ ಓದಬಹುದು, ಹೇಗೆ ಕನ್ನಡ ಅಕ್ಷರಗಳಲ್ಲಿ ಇದನ್ನ ಬರಿಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಈ ಭಾಗದಲ್ಲಿ ನಾವು 2ನೇ ಭಾಗದಲ್ಲಿ ನಾವು ಸಂಖ್ಯೆಗಳ ಬಗ್ಗೆ ಇನ್ನು ಆಳವಾಗಿ ತಿಳಿದುಕೊಳ್ಳೋಣ. ರೆಡಿನಾ ಮಕ್ಕಳ? ಹಾಗಾದ್ರೆ ಬನ್ನಿ. ಈ 2ನೇ ಭಾಗದಲ್ಲಿ ನಾವು ಏನೇನ ಕಲ್ತ್ಕೋತೀವಿ? 10 ಮತ್ತು ಬಿಡಿ ಸ್ಥಾನಗಳು, ಸಂಖ್ಯೆಗಳ ಸ್ಥಾನ ಬೆಲೆ ಮತ್ತು ಮುಖಬೆಲೆ, ಸಂಖ್ಯೆಗಳನ್ನ ಸಂಕ್ಷಿಪ್ತ ರೂಪದಿಂದ ವಿಸ್ತರಣಾ ರೂಪಕ್ಕೆ, ವಿಸ್ತರಣಾ ರೂಪದಿಂದ ಸಂಕ್ಷಿಪ್ತ ರೂಪಕ್ಕೆ ಹೇಗೆ ಬರೆಯೋದು ಅನ್ನೋದನ್ನು ನಾವು ಈ ಭಾಗ 2ರಲ್ಲಿ ಕಲ್ತ್ಕೋತೀವಿ. ರೆಡಿನಾ ಮಕ್ಕಳ? ಹಾಗಾದ್ರೆ ಬನ್ನಿ ಪಾಠಕ್ಕೆ ಹೋಗೋಣ. ಮೊದಲನೇ ಪಾಠದಲ್ಲಿ 10 ಮತ್ತು ಬಿಡಿ ಸ್ಥಾನಗಳು. ಇಲ್ಲಿ ನೋಡಿ ಮಕ್ಕಳ, ಈ ಚಿತ್ರದಲ್ಲಿ 4 ಜನ ಇದ್ದಾರೆ. ಗೌರಮ್ಮ ಅಂತ ಅಮ್ಮ, ಇಬ್ರು ಮಕ್ಕಳು ರಾಮು ಮತ್ತೆ ರಾಧಾ. ಅವ್ರ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿ. ಅವರು ಒಂದು ನಾಣ್ಯದ ಡಬ್ಬಿಯನ್ನ ತಂದಿದ್ದಾರೆ. ಅವರು ನಾಣ್ಯದ ಡಬ್ಬಿ ಇಟ್ಕೊಂಡಿದ್ದಾರೆ. ಅದನ್ನ ಒಡೆದು ಎಣಿಸುವಂತಹ ಸಮಯ. ನಾವು ಕರೆ ಮಾಡ್ಬೇಕಾದ್ರೆ ಯಾರಿಗಾದ್ರೂ 1 ರೂಪಾಯಿ ಕಾಯಿನ ಹಾಕಿ ನಾವು ಕರೆ ಮಾಡ್ತೀವಲ್ವಾ ಮಕ್ಕಳ? ಆ ನಾಣ್ಯದ ಡಬ್ಬಿಯನ್ನ ಆ ವ್ಯಕ್ತಿ ತಂದಿದ್ದಾರೆ. ಈಗ ಅದನ್ನ ತೆರೆದು ನೋಡಿದಾಗ ಗೌರಮ್ಮ ಹೇಳ್ತಾರೆ, ಮಕ್ಕಳ, ಈ ಡಬ್ಬಿಯಲ್ಲಿ ಎಷ್ಟು 1 ರೂಪಾಯಿ ನಾಣ್ಯ ಇದೆ ಎಣಿಸಿ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ರಾಮು ಮತ್ತೆ ರಾಧಾ ಇಬ್ರು ಬಂದು, ಅಮ್ಮ, ಇದರಲ್ಲಿ 97 ನಾಣ್ಯ ಇದೆ ಅಂತ ಒಬ್ರು ಹೇಳ್ತಾರೆ, 98 ನಾಣ್ಯ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಇಬ್ರು ಜಗಳನೇ ಆಡ್ಬಿಡ್ತಾರೆ, ಇಲ್ಲ ನಾನ್ ಹೇಳದ್ ಸರಿ ಅಂತ. ಆಗ ಗೌರಮ್ಮ ಒಂದು ಸಂಖ್ಯೆಗಳ ಸುಲಭವಾಗಿ ಹೇಗೆ ಗುರುತಿಸೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಅದು ಹೇಗೆ ಮಕ್ಕಳ? ಬನ್ನಿ, ನಾನು ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಗೌರಮ್ಮ ಹೇಳ್ತಾರೆ, ಇಬ್ಬರೂ ಸೇರಿ ಜಗಳ ಆಡದೆ 10 ಕಾಯಿನ್, 10 ನಾಣ್ಯಗಳ, 10 1 ರೂಪಾಯಿ ನಾಣ್ಯಗಳನ್ನ ಒಂದು ಗುಂಪಾಗಿ ಮಾಡಿ ಎಷ್ಟು ಗುಂಪು ಬರುತ್ತೆ ಅನ್ನೋದನ್ನ ನೋಡಿ, ಜೋಡಿಸಿ. ಫಸ್ಟು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಮಕ್ಕಳ? ಒಂದೊಂದು ಗುಂಪಲ್ಲಿ 10 ನಾಣ್ಯಗಳಿವೆ. ಆ ತರ ಎಷ್ಟು ಗುಂಪಿದೆ? 9 ಗುಂಪಿದೆ. ಉಳಿದ ನಾಣ್ಯಗಳನ್ನ ಸಪರೇಟ್ ಆಗಿ ಒಂದೇ ಕಡೆ ಇಡಿ. ಅದು ಎಷ್ಟಿದೆ ಅಂತ ಎಣಿಸಿದಾಗ 6. ಸೊ 10 ನಾಣ್ಯಗಳ ಗುಂಪು 9 ಇದೆ. ಸೊ 10 ನಾಣ್ಯಗಳಲ್ಲಿ ಅದರ ಗುಂಪು 9 ಇದೆ. ಸೊ 90 ಆಯ್ತು. ಮತ್ತು ಉಳಿದ ನಾಣ್ಯಗಳು 6, ಅದರಿಂದ ಅದು 96 ನಾಣ್ಯಗಳು. ಅಂದರೆ ನಾವಿದನ್ನ ಅಲ್ಲಿ ನೋಡಿ ಮಕ್ಕಳ, ಸಪರೇಟ್ ಆಗಿ ಹೀಗೆ ಬರೆದಿದ್ದಾರೆ, 9 10ಗಳು ಮತ್ತು 6 ಬಿಡಿಗಳು. ಸೊ ಒಟ್ಟು 96 1 ರೂಪಾಯಿ ನಾಣ್ಯ ಇದೆ ಅಂತ ಗೌರಮ್ಮ ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇದು 10 ಮತ್ತು ಬಿಡಿಗಳನ್ನ ಹೇಗೆ ಬರೆಯೋದು ಅಂತ ನಾವು ತಿಳ್ಕೊಳ್ಳೋದಕ್ಕೆ. ಸರಿನಾ ಮಕ್ಕಳ? ಅರ್ಥ ಆಗ್ತಿದೆ ಅಲ್ವಾ? ಮುಂದೆ ಕೆಲವೊಂದು ಉದಾಹರಣೆನ ನಿಮ್ಮ ಪಠ್ಯಪುಸ್ತಕಗಳ ಚಟುವಟಿಕೆಯಲ್ಲಿ ಮಾಡ್ತಾ ಅದರ ಬಗ್ಗೆ ಇನ್ನೂ ಹೆಚ್ಚು ಆಳವಾಗಿ 10 ಮತ್ತು ಬಿಡಿ ಸ್ಥಾನಗಳನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳ, ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿರುವ ವಸ್ತುಗಳನ್ನ 10 ಮತ್ತು ಬಿಡಿಗಳಾಗಿ ಗುರುತಿಸಿ ಬಿಟ್ಟಿರುವ ಚೌಕಗಳನ್ನ ತುಂಬಬೇಕು. ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ 10 ಮಣಿಗಳಿರುವ ಗುಂಪು 2 ಇದೆ. ಉಳಿದ ಮಣಿಗಳು 2 ಇದೆ. ಸೊ 10 ಮಣಿಗಳ ಒಂದು ಗುಂಪನ್ನ 2 10ಗಳು ಅಂತ ಮಾಡಿದ್ದಾರೆ. ಉಳಿದವುಗಳನ್ನ 2 ಬಿಡಿಗಳು. ಸೊ 2 10ಗಳು 2 ಬಿಡಿಗಳು 22 ಆಯ್ತು ಅಂತ ಬರ್ದಿದ್ದಾರೆ. ನಾವು ಅದನ್ನೇ ಎಲೆಗಳು ಕೊಟ್ಟಿದ್ದಾರೆ, ಹೇಗೆ ಮಾಡೋಣ ನೋಡಿ ಬನ್ನಿ. 10 ಎಲೆಗಳು
ಇರುವ ಒಂದು ಗುಂಪು ಮಾಡಿದಾಗ ನಮಗೆ 1 2 3 4 ಗುಂಪು ಅಂದರೆ 4 ಹತ್ತುಗಳಾಗತ್ತೆ. ಅದೇ ಉಳಿದ ಎಲೆಗಳು ಎಷ್ಟು ಅಂತ ನಾವು ನೋಡೋದಾದ್ರೆ 7 ಬಿಡಿಗಳು. ಸೊ 4 ಹತ್ತುಗಳು 7 ಬಿಡಿಗಳು ಸೇರಿದಾಗ 47 ಸಂಖ್ಯೆ 47. ಅಲ್ಲಿ ಎಲೆಗಳಿರುವಂತಹ ಸಂಖ್ಯೆ 47 ಅಂತ ನಾವು ಹೇಳಬಹುದು. ಮುಂದಕ್ಕೆ ಹೋಗೋಣ. ಅದೇ ತರ ಚೆಂಡಿದೆ. 10 ಚೆಂಡು ಹತ್ತುಗಳಂತಹ ಗುಂಪು ಮಾಡಿದಾಗ 1 ಹತ್ತು ಆಗತ್ತೆ. ಸೊ 1 ಹತ್ತು. ಉಳಿದವಂತಹ ಚೆಂಡು 4 ಇದೆ. ಸೊ 4 ಬಿಡಿಗಳು. 1 ಹತ್ತು 4 ಬಿಡಿಗಳು ಸಂಖ್ಯೆ 14 ಆಗತ್ತೆ. ಅದೇ ತರ ಕಡ್ಡಿ ಕೊಟ್ಟಿದ್ದಾರೆ. 2 ಹತ್ತುಗಳು ಇದೆ, 5 ಬಿಡಿಗಳಿದೆ. ಸೊ 25 ಆಗತ್ತೆ. ಐಸ್ ಕ್ರೀಮ್ ಕೋನ್ಗಳು ಕೊಟ್ಟಿದ್ದಾರೆ. ಅದು 1 ಹತ್ತಿದೆ, 5 ಬಿಡಿಗಳಿದೆ. ಸೊ ಅದು 15 ಆಗತ್ತೆ. ನಕ್ಷತ್ರಗಳು ಎಷ್ಟು ಹತ್ತಿದೆ ಮಕ್ಕಳ? 3 ಹತ್ತುಗಳು ಇದೆ ಮತ್ತೆ 3 ಬಿಡಿಗಳಿದೆ. ಸೊ 33 ಸಂಖ್ಯೆ ಆಗತ್ತೆ. ಅದೇ ತರ ಬಲೂನ್ಗಳು ಎಷ್ಟಿದೆ ಮಕ್ಕಳ? 5 ಇದೆ, 5 ಹತ್ತುಗಳು ಮತ್ತು 8 ಬಿಡಿಗಳು. ಸೊ 58 ಅಂತ ನಾವು ಅದನ್ನ ಬರಿಬಹುದು. ಮುಂದಕ್ಕೆ ಹೋಗೋಣ ಮಕ್ಕಳ. ನಿಮ್ಮ ಪುಟ ಸಂಖ್ಯೆ 47ರಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಕೊಟ್ಟಿರುವ ಸಂಖ್ಯೆಗಳಿಗೆ ಅನುಗುಣವಾಗಿ ಚಿತ್ರಗಳನ್ನ ಹತ್ತು ಮತ್ತು ಬಿಡಿ ಸ್ಥಾನಗಳಲ್ಲಿ ಗುಂಪುಗಳಾಗಿ ಬರಿಬೇಕು. ಉದಾಹರಣೆ ಕೊಟ್ಟಿದ್ದಾರೆ ಮಕ್ಕಳ 26 ಅಂತ. 26 ಕೆಳಗಡೆ ಹೂ ಕೊಟ್ಟಿದ್ದಾರೆ. ಸೊ 26ಅನ್ನ 10 ಮತ್ತು ಬಿಡಿಗಳಾಗಿ ವಿಂಗಡಿಸಿ ಹೂವುಗಳನ್ನ ಬರಿಬೇಕು. 26ರಲ್ಲಿ ಎಷ್ಟು ಬಿಡಿಗಳಿವೆ? 6. ಸೊ ಬಿಡಿ ಸ್ಥಾನವನ್ನ ಯಾವಾಗಲೂ, ಇದನ್ನ ಗಮನ ಇಟ್ಟು ಕೇಳಿ ಮಕ್ಕಳ, ಬಿಡಿ ಸ್ಥಾನವನ್ನ ಯಾವಾಗಲೂ ನಮ್ಮ ಬಲಗಡೆಯಲ್ಲಿ ಬರಬೇಕು. 10 ಸ್ಥಾನವನ್ನ ಯಾವಾಗಲೂ ನಮ್ಮ ಬಿಡಿ ಪಕ್ಕ ನಮ್ಮ ಎಡಗಡೆಯಲ್ಲಿ ಬರೆಯಬೇಕು. ಇದನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ. ನಾವು ಬರಿಬೇಕಾದ್ರೆ ಏನ್ ಮಾಡ್ತೀವಿ? ಎಡಗಡೆಯಿಂದ ಬಲಗಡೆಗೆ ಬರ್ಕೊಂಡು ಹೊಟ್ಟೋಗ್ತೀವಿ. ಆದರೆ ಗಣಿತದಲ್ಲಿ ಸಂಖ್ಯೆಗಳನ್ನ ಯಾವಾಗಲೂ ಗುರುತಿಸುವಾಗ, ಸಂಖ್ಯೆಗಳನ್ನ 10 ಬಿಡಿ ಸ್ಥಾನದಲ್ಲಿ ಗುರುತಿಸುವಾಗ, ಕೂಡಿಸುವಾಗ, ಕಳೆಯುವಾಗ ಯಾವಾಗಲಾದರೂ ಸಂಖ್ಯೆಗಳನ್ನ ನಾವು ಬಲದಿಂದ ಎಡಕ್ಕೆ ನಾವು ತೆಗೆದುಕೊಳ್ಳಬೇಕು. ಈಗ ಬಿಡಿ ಸ್ಥಾನವಾದ 6 ಬಿಡಿ ಸ್ಥಾನ ಇದೆ. ಸೊ 6 ಹೂವುಗಳನ್ನ ಬಿಡಿ ಸ್ಥಾನದಲ್ಲಿ ತುಂಬಿ 10 ಎಷ್ಟಿದೆ? 2 ಇದೆ. ಸೊ 2 ಹತ್ತುಗಳು ಅಂದ್ರೆ 20 ಹೂವನ್ನ ಎಡಗಡೆ ಇರುವಂತಹ ಬಾಕ್ಸಿನಲ್ಲಿ ತುಂಬಿದ್ದಾರೆ. ಅದೇ ತರ ನಾವು ಮುಂದಕ್ಕೆ ಮಾಡೋಣ. 19 ಅಂತ ಇದೆ. ಸೊ 19 ವೃತ್ತ. ಸೊ 19 ವೃತ್ತ ಅಂತ ಬರ್ದಾಗ ನಾನು ಬರ್ದಿದ್ದೀನಿ ನೋಡಿ ಮಕ್ಕಳ, ಗಮನಿಸಿ. 9 ಬಿಡಿ, 10 ಅಂದ್ರೆ 1 10 10 ಸ್ಥಾನದಲ್ಲಿ ಬರೆದಿದ್ದೀನಿ. 44 ಚೌಕ ಅಂದ್ರೆ 4 ಹತ್ತುಗಳು 1 10ನೇ ಸ್ಥಾನದಲ್ಲಿರುವಂತಹ ಬಾಕ್ಸ್ಗೆ ಚೌಕಕ್ಕೆ ಹಾಕಬೇಕು. 4 ಬಿಡಿ ಸ್ಥಾನದ ವರ್ಗಕ್ಕೆ ಹಾಕಬೇಕು. ತ್ರಿಕೋನ 39 ಅಂತ ಕೊಟ್ಟಿದ್ದಾರೆ. ಸೊ 3 ಹತ್ತುಗಳು 1 ವರ್ಗಕ್ಕೆ, 9 ಬಿಡಿಗಳು 1 ವರ್ಗಕ್ಕೆ ಹಾಕಬೇಕು. 23 ನಕ್ಷತ್ರಗಳು. ಸೊ 2 ಹತ್ತು 1 ವರ್ಗಕ್ಕೆ, 3 ಬಿಡಿ ಇನ್ನೊಂದು ವರ್ಗಕ್ಕೆ ತುಂಬಬೇಕು. ಇಲ್ಲಿ ನೋಡಿ ಮಕ್ಕಳ, ಈ ಚಿಹ್ನೆಯಲ್ಲಿ 50 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು? 5 10 ಅದನ್ನ ನೀವು 10ನೇ ಸ್ಥಾನದಲ್ಲಿ ಹಾಕ್ಬಿಡ್ತೀರಾ. ಬಿಡಿ 0 ಇದೆ. 0 ಇದ್ದಾಗ ನೀವಲ್ಲಿ ಏನೂ ಇಲ್ಲ. ಸೊ 0ಗೆ ವ್ಯಾಲ್ಯೂ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಸೊ ಅಲ್ಲಿ ನಾನು ಏನು ಬರೋದಿಲ್ಲ, ಬಿಡಿ ಸ್ಥಾನದಲ್ಲಿ ಏನು ಬರೋದಿಲ್ಲ. ಆಗ 5 ಹತ್ತುಗಳು ಅಂತ ನಾವು ಬರಿಬಹುದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ಈ 10 ಮತ್ತು ಬಿಡಿ ಸ್ಥಾನಗಳನ್ನ ನಾವು ಹೇಗೆ ಮಣಿಕಟ್ಟಿನಲ್ಲಿ
ಮಣಿಕಟ್ಟಿನ ಸಹಾಯದಿಂದ ಬರಿಬಹುದು ಅಂತ ನಾವು ತಿಳ್ಕೊಳ್ಳೋಣ. ಈಗ ಹತ್ತು ಮತ್ತು ಬಿಡಿ ಸ್ಥಾನಗಳನ್ನ ಹೇಗೆ ಗುರುತಿಸೋದು ಅಂತ ತಿಳ್ಕೊಂಡ್ವಿ ಅಲ್ವಾ. ಅಲ್ಲಿ ಕೆಲವೊಂದು ಮಣಿಗಳ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಹತ್ತುಗಳಿದೆ ಕೊಟ್ಟಿದ್ದಾರೆ? 1 2 3 4 5 ಹತ್ತುಗಳಿವೆ. ಬಿಡಿಗಳೆಷ್ಟಿದೆ? 4 ಇದೆ. ಸೊ 5 ಹತ್ತುಗಳು ಮತ್ತು 4 ಬಿಡಿಗಳು. ಸೊ 54 ಅಂತ ನಾವು ಹೇಳ್ಬಹುದು. ಅದನ್ನ ಮಣಿಕಟ್ಟಿನಲ್ಲಿ, ಮಣಿಕಟ್ಟು ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇನು ಇಲ್ಲ ಮಕ್ಕಳ, ಒಂದು ಮರದ ಹಲಗೆ ಇರುತ್ತೆ. ಈ ಮರದ ಹಲಗೆಯಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಕಡ್ಡಿ ಹಾಕಿರ್ತಾರೆ, 10ನೇ ಸ್ಥಾನದಲ್ಲಿ ಒಂದು ಕಡ್ಡಿ ಹಾಕಿರ್ತಾರೆ. ಉದಾಹರಣೆ ಇಲ್ಲಿ ನೋಡಿ ಮಕ್ಕಳ, 54 ಅಂತ ಕೊಟ್ಟಿದ್ದಾರೆ. ಅಂದರೆ ಬಿಡಿ ಸ್ಥಾನದಲ್ಲಿರುವ ಕಡ್ಡಿಗೆ 4 ಮಣಿಯನ್ನ ಹಾಕಬೇಕು. 10ನೇ ಸ್ಥಾನದಲ್ಲಿರುವ ಕಡ್ಡಿಗೆ 5 ಮಣಿಯನ್ನ ಹಾಕಬೇಕು. ಆಗ ನಾವು ಮಣಿಕಟ್ಟಿನಲ್ಲಿ 54 ಅಂತ ನಾವದನ್ನ ಹೇಳ್ಬಹುದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಮಣಿಕಟ್ಟಿನಲ್ಲಿ ಹೇಗೆ ಹತ್ತು ಮತ್ತು ಬಿಡಿ ಸ್ಥಾನಗಳನ್ನ ಗುರುತಿಸಬಹುದು ಅಂತ. ಇದನ್ನ ಕುರಿತಂತೆ ಒಂದು ಚಟುವಟಿಕೆ ಹೇಳ್ತೀನಿ. ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 50ರಲ್ಲಿದೆ ಮಕ್ಕಳ. ಹೇಗೆ? ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಮಣಿಕಟ್ಟಿನಲ್ಲಿ ಹೇಗೆ ಬರೆಯೋದು ಮತ್ತೆ ಹತ್ತು ಮತ್ತು ಬಿಡಿ ಸ್ಥಾನಗಳಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅದನ್ನ ಮಾಡೋಣ ಬನ್ನಿ. 47 ಅಂದ್ರೆ ಬಿಡಿ ಸ್ಥಾನದಲ್ಲಿ, ಮಣಿಕಟ್ಟಿನಲ್ಲಿ ಬಿಡಿ ಸ್ಥಾನದಲ್ಲಿ, ನಾನಿಲ್ಲಿ ನಿಮ್ಗೆ ಸುಲಭ ಆಗ್ಲಿ ಅಂತ ಬಿಡಿ ಸ್ಥಾನದಲ್ಲಿರುವ ಮಣಿಗಳಿಗೆ ಕೆಂಪು ಬಣ್ಣ ತುಂಬಿದ್ದೀನಿ, 10ನೇ ಸ್ಥಾನದಲ್ಲಿರುವ ಮಣಿಗಳಿಗೆ ನೀಲಿ ಬಣ್ಣ ತುಂಬಿದ್ದೀನಿ ಅಲ್ವಾ ಮಕ್ಕಳ? ಸೊ ಈಗ 47 ಅಂತ ಕೊಟ್ಟಾಗ 7 ಬಿಡಿಗಳು ಅಂದ್ರೆ 7 ಮಣಿಗಳು ಕೆಂಪು, 4 ಮಣಿಗಳು 10ನೇ ಸ್ಥಾನದಲ್ಲಿರುವಂತದ್ದು, ಅದು ನೀಲಿ ಬಣ್ಣದಲ್ಲಿ 4 ಮಣಿ. ಸೊ 10 ಅಂದ್ರೆ ಹ, ಬಿಡಿ ಅಂದ್ರೆ ಬಿ. ಇದನ್ನ ಪಟ್ಟಿಯಲ್ಲಿ ಹ ಬಿ ಅಂತ ನಾವು ಬರೀಬಹುದು. 10ಕ್ಕೆ 4, ಬಿಡಿಗೆ 7 ಅಂತ ನಾವು ಬರೀಬಹುದು. ಎರಡನೇ ನೋಡೋಣ ಮಕ್ಕಳ. 59 ಅಂದ್ರೆ 5 ನೀಲಿ ಬಣ್ಣದ ಮಣಿಗಳು, 9 ಕೆಂಪು ಬಣ್ಣದ ಮಣಿಗಳು. 10ರಲ್ಲಿ 5, 9 ಬಿಡಿಯಲ್ಲಿ 9 ಅಂತ ನಾವು ಹೇಳಬಹುದು. ಮೂರನೇದು 77. 10 ಮತ್ತು ಬಿಡಿ ಸ್ಥಾನಗಳು 2 7 ನೀಲಿ ಮತ್ತು ಕೆಂಪು 2 ಮಣಿಗಳು 7 ಹಾಕಬೇಕು. 86ರಲ್ಲಿ 10ರಲ್ಲಿ 8 ನೀಲಿ ಬಣ್ಣದ ಮಣಿ 8, ಕೆಂಪು ಬಣ್ಣದ ಮಣಿ 6 ಹಾಕಿ 10ರಲ್ಲಿ 8 ಅಂತ ಬರಿಬೇಕು, ಬಿಡಿಯಲ್ಲಿ 6 ಅಂತ ಬರಿಬೇಕು. ಅದೇ ತರ 65ರಲ್ಲಿ ನೀವೇ ಹೇಳಿ ಮಕ್ಕಳ, ನೀಲಿ ಬಣ್ಣ ಎಷ್ಟು ಹಾಕ್ಬೇಕು? ಹೌದು 6, ಕೆಂಪು ಬಣ್ಣ 5. ಸೊ 10ರ ಸ್ಥಾನದಲ್ಲಿ 6, ಬಿಡಿಯ ಸ್ಥಾನದಲ್ಲಿ 5. ಇದೇ ತರ 99, 10 ಬಿಡಿ 2 9 ಆಗಿರೋದ್ರಿಂದ ನೀಲಿ ಕೆಂಪು 2 9 ಮಣಿಗಳನ್ನ ಹಾಕಬೇಕು. ಮುಂದಕ್ಕೆ ಹೋಗೋಣ. ಇಲ್ಲಿ ಹೊಂದಿಸಿ ಬರಿಬೇಕು. ಅಲ್ಲಿ ಎಷ್ಟು ಹೂವುಗಳಿದೆ? ಒಂದು ಕುಂಡದಲ್ಲಿ 10 ಹೂವುಗಳಿವೆ. ಸೊ 1 10. ಅದೇ ತರ 3 10, 4 ಬಿಡಿ. ಸೊ 34, 3 10 4 ಬಿಡಿಗೆ ಅದನ್ನ ಗೆರೆ ಎಳೆದಿದ್ದೀನಿ. ಎಲೆಗಳು, ಒಂದು ಕಡ್ಡಿಯಲ್ಲಿ 10 ಎಲೆಗಳಿವೆ. ಸೊ 4 ಹತ್ತುಗಳು ಮತ್ತು 5 ಬಿಡಿಗಳು. ಸೊ 4 5 45 ಅನ್ನೋ ಇರೋ ಕಡೆ ನಾನು ಗೆರೆಯನ್ನ ಎಳೆದಿದ್ದೀನಿ. ಇಲ್ಲಿ ಒಂದೊಂದು ವೃತ್ತವು 10 ಇದೆ. ಸೊ 1 10, 2 10, ಬಿಡಿಯಲ್ಲಿ 0 ಇದೆ. ಸೊ 20ಕ್ಕೆ ನಾನು ಗೆರೆಯನ್ನ ಎಳೆದಿದ್ದೀನಿ. ಮಣಿಕಟ್ಟು ನೋಡಿ ಮಕ್ಕಳ, ಒಂದೊಂದರಲ್ಲಿ 10 ಇದೆ. ಸೊ 4 10 ಇದೆ, 8 ಬಿಡಿ ಇದೆ. ಸೊ 48, ಅದಕ್ಕೆ ನಾನು ಗೆರೆಯನ್ನ ಎಳೆದಿದ್ದೀನಿ. ಹೀಗೆ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಹೊಂದಿಸಿ, ಎಣಿಸಿ, ಹೊಂದಿಸಿ ಬರೆಯಬೇಕು. ಬರೀತೀರಾ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ಹತ್ತು ಮತ್ತು ಬಿಡಿ ಸ್ಥಾನಗಳನ್ನ ಕಲಿತ ಮೇಲೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನ ತಿಳಿದುಕೊಳ್ಳೋಣ.
ಸ್ಥಾನ ಬೆಲೆ ಅಂದ್ರೇನು, ಮುಖಬೆಲೆ ಅಂದ್ರೇನು, ಎರಡಕ್ಕೂ ಇರುವ ವ್ಯತ್ಯಾಸ ಏನು? ಈ ಚಿತ್ರದಲ್ಲಿ ನೋಡಿ ಮಕ್ಕಳ, 4 ಬಿಡಿ ಸ್ಥಾನದಲ್ಲಿದೆ, 4 10ನೇ ಸ್ಥಾನದಲ್ಲಿದೆ. ಅಂದ್ರೆ ನಾವು ಸಂಖ್ಯೆ 44 ಅಂತ ಬರಿಬಹುದು. ಆದ್ರೆ ಈ 4 ಅಂತ ನೀವಲ್ಲಿ ಬರ್ದಿದ್ದೀರಲ್ಲ, ಅದನ್ನ ಮಿಂಚಿನ ಪಟ್ಟಿ ಅಂತ ಕರೀತಾರೆ. ನೀವಲ್ಲಿ ನೀಲಿ ಬಣ್ಣದ ಒಂದು ಚಿತ್ರ ಕಾಣಿಸ್ತಿದೆ ಅಲ್ವಾ, 4 ಅಂತ ಬರ್ದಿರೋದು, ಅದು ಮಿಂಚಿನ ಪಟ್ಟಿ ಅಂತ ಕರೀತಾರೆ. ಆ ಮಿಂಚಿನ ಪಟ್ಟಿಯಲ್ಲಿ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆ ಅದರ ಮುಖಬೆಲೆಯಾಗುತ್ತದೆ. ಉದಾಹರಣೆಗೆ, ಮೊದಲನೇ ಮಿಂಚಿನ ಪಟ್ಟಿಯಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ, ಸೊ ಅದರ ಮುಖಬೆಲೆ ಕೂಡ 4. ಎರಡನೇ ಮಿಂಚಿನ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿ ಕೂಡ 4 ಇದೆ, ಸೊ ಅದರ ಮಿಂಚಿನ ಬೆಲೆ ಕೂಡ 4. ಹಾಗಾದ್ರೆ ಸ್ಥಾನ ಬೆಲೆ ಏನು? ಸ್ಥಾನ ಬೆಲೆ ಅಂದಾಗ ನಿಮಗೆ ನಾವು ಈಗ ತಾನೇ ಕಲಿತು ಮುಗಿಸಿದ 10 ಮತ್ತು ಬಿಡಿ ಸ್ಥಾನಗಳು ಬರಬೇಕು. ಬಿಡಿ ಸ್ಥಾನದಲ್ಲಿ 4 ಅಂತಾನೆ ಹೇಳ್ತೀವಿ. ಆದರೆ 10ನೇ ಸ್ಥಾನದಲ್ಲಿರುವ 4 ಏನಂತ ಹೇಳ್ತೀವಿ? 40. 4 10ಗಳು ಅಥವಾ 40 ಅಂತ ಹೇಳ್ತೀವಿ ಅಲ್ವಾ ಮಕ್ಕಳ? ಅದೇ ನೋಡಿ ವ್ಯತ್ಯಾಸ. ಮಿಂಚಿನ ಪಟ್ಟಿಯಲ್ಲಿ ಯಾವುದೇ ಸಂಖ್ಯೆ ಇರುತ್ತೋ ಅದನ್ನ ನಾವು ಮುಖಬೆಲೆ ಅಂತೀವಿ. ಆದರೆ ಸ್ಥಾನ ಬೆಲೆ ಅಂದ್ರೇನು? ಅದರ ಸ್ಥಾನವನ್ನ, ಆ ಮಿಂಚಿನ ಪಟ್ಟಿಯಲ್ಲಿರುವಂತಹ ಸಂಖ್ಯೆಯ ಸ್ಥಾನವನ್ನ ನೋಡಿ ನಾವು ಅದಕ್ಕೆ ಸ್ಥಾನ ಬೆಲೆಯನ್ನ ಬರಿತೀವಿ. ಉದಾಹರಣೆಗೆ 44 ಅಂತಿದ್ದಾಗ ಮುಖಬೆಲೆ ಬಿಡಿ ಸಂಖ್ಯೆಯಲ್ಲಿರುವ 4ಕ್ಕೂ 4, 10ನೇ ಸ್ಥಾನದಲ್ಲಿರುವ 4ಕ್ಕೂ 4. ಆದರೆ ಸ್ಥಾನ ಬೆಲೆಯನ್ನ ಬರೀರಿ ಅನ್ನುವಾಗ 40 ಅಂದ್ರೆ 4 10ಗಳು, 4 ಬಿಡಿಗಳು. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, 28 ಅಂದರೆ ಮುಖಬೆಲೆ 8ಕ್ಕೆ 8, 2ಕ್ಕೆ 2. ಆದರೆ ಸ್ಥಾನ ಬೆಲೆ 2 10ಗಳು ಅಥವಾ 20, ಬಿಡಿ 8. 99ಕ್ಕೆ 9, 9 ಮುಖಬೆಲೆ, ಆದರೆ ಸ್ಥಾನ ಬೆಲೆ 90 ಮತ್ತೆ 9. ನೀವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಂದ್ರೆ, ಬಿಡಿ ಸ್ಥಾನದಲ್ಲಿ ಮುಖಬೆಲೆ ಸ್ಥಾನ ಬೆಲೆ 2 ಸಮಾನವಾಗಿರುತ್ತದೆ ಅಂತ ನಾವು ಹೇಳಬಹುದು ಅಲ್ವಾ ಮಕ್ಕಳ? ಬಿಡಿ ಸ್ಥಾನದಲ್ಲಿ ಮುಖಬೆಲೆ ಮತ್ತು ಸ್ಥಾನ ಬೆಲೆ 2 ಒಂದೇ ಆಗಿರುತ್ತೆ. 10ನೇ ಸ್ಥಾನಕ್ಕೆ ಬಂದಾಗ ಮುಖಬೆಲೆ ಅದರ ಮಿಂಚಿನ ಪಟ್ಟಿಯಲ್ಲಿ ಏನ್ ಸಂಖ್ಯೆ ಇರುತ್ತೋ ಅದಿರುತ್ತೆ. ಆದರೆ ಸ್ಥಾನ ಬೆಲೆ ಅದರ ಸ್ಥಾನವನ್ನ ಅಂದ್ರೆ 10ನೇ ಸ್ಥಾನವನ್ನ ಅದು ಗುರುತು ಮಾಡುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ಒಂದು ಕೊಟ್ಟಿರುವ ಸಂಖ್ಯೆಗಳನ್ನ ಸ್ಥಾನ ಬೆಲೆಯನ್ನ ಮಾದರಿಯಂತೆ ವೃತ್ತದಲ್ಲಿ ಬರೆಯಿರಿ. ಈಗ ನಾವು ಉದಾಹರಣೆ ಕೊಟ್ವಿ, 4 9, ಅದರ ಸ್ಥಾನ ಬೆಲೆ 49 ಅಂತ ಬರ್ದಿದ್ದಾರೆ. ಅದೇ ತರ 63ಕ್ಕೆ 10ರಲ್ಲಿ 6 ಇರೋದ್ರಿಂದ 60, 3 ಬಿಡಿಯಲ್ಲಿರೋದ್ರಿಂದ ಅದರ ಸ್ಥಾನ ಬೆಲೆ 3. 34ಕ್ಕೆ 30, ಸ್ಥಾನ ಬೆಲೆ 10, 4 ಬಿಡಿ. ಅದೇ ತರ 77ಕ್ಕೆ 70 10ರಲ್ಲಿ ಬಿಡಿ 7, 90ರಲ್ಲಿ 10ರಲ್ಲಿ 10ನೇ ಸ್ಥಾನ ಬೆಲೆಯಲ್ಲಿ 90, ಬಿಡಿಯಲ್ಲಿ 0. 50ರಲ್ಲೂ ಅಷ್ಟೇ, 50 10ರಲ್ಲಿ 0, ಬಿಡಿಯಲ್ಲಿ. 94ಕ್ಕೆ 90 10ರಲ್ಲಿ 4 ಬಿಡಿಯಲ್ಲಿ ಅಂತ ನಾವು ಹೇಳಬಹುದು. ಆದರೆ ಕೊಟ್ಟಿರುವ ಸಂಖ್ಯೆಗಳಿಗೆ ವೃತ್ತ ಹಾಕಿರುವ ಸಂಖ್ಯೆಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನ ಬರಿಬಹುದು. ಇದನ್ನ ಇವಾಗ ಪ್ರಯತ್ನ ಪಡೋಣ ಮಕ್ಕಳ. ಉದಾಹರಣೆ ಕೊಟ್ಟಿದ್ದಾರೆ 54, 5ಕ್ಕೆ ವೃತ್ತ ಹಾಕಿದ್ದಾರೆ. ಸೊ 5 ಇದರ ಸ್ಥಾನ ಬೆಲೆ ಅದು 10ರಲ್ಲಿರೋದ್ರಿಂದ 50 ಆಗತ್ತೆ. ಆದ್ರೆ ನೋಡಿ ಮಕ್ಕಳ, ಮುಖಬೆಲೆ 5 ಇರುತ್ತೆ. ಆ ಮಿಂಚಿನ ಪಟ್ಟಿ ಅಂತ ನೀವು ಅದನ್ನ ನೋಡೋದಾದ್ರೆ ಅದರ ಮುಖಬೆಲೆ 5 ಅಂತಾನೆ ಇರುತ್ತೆ. ಸೊ ಯಾವ ಸಂಖ್ಯೆಯನ್ನ ವೃತ್ತ ಹಾಕಿರ್ತಾರೋ ಅದೇ ಸಂಖ್ಯೆ ಮುಖಬೆಲೆ ಆಗತ್ತೆ. ಅದರ ಸ್ಥಾನ ಬೆಲೆ ಅದರ ಬಿಡಿ ಮತ್ತು 10 ಸ್ಥಾನಗಳನ್ನ ಅವಲಂಬಿಸಿರುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳ? ನೋಡೋಣ ಬನ್ನಿ. 76 7 ಅಂದರೆ 70 ಸ್ಥಾನ ಬೆಲೆ.
ಅಲ್ವಾ ಮಕ್ಕಳ? 70. 7 ಮುಖಬೆಲೆ. 93, 3ಕ್ಕೆ ವೃತ್ತ ಹಾಕಿದ್ದಾರೆ. ಸೊ 3 ಬಿಡಿ ಸ್ಥಾನದಲ್ಲಿದೆ. ಸೊ ಸ್ಥಾನ ಬೆಲೆ ಮುಖಬೆಲೆ 2 3. 44ರಲ್ಲಿ 4 ಬಿಡಿ ಸ್ಥಾನದಲ್ಲಿದೆ. ಸೊ 2 4. 98ರಲ್ಲಿ 8 ಮತ್ತೆ ಬಿಡಿ ಸ್ಥಾನದಲ್ಲಿದೆ. ಸೊ 2 8. 35ರಲ್ಲಿ 3ಕ್ಕೆ ವೃತ್ತ ಹಾಕಿದ್ದಾರೆ. 3 10ನೇ ಸ್ಥಾನದಲ್ಲಿದೆ. ಸೊ ಅದರ ಸ್ಥಾನ ಬೆಲೆ 30, ಮುಖಬೆಲೆ 3. 49 ಬಿಡಿ ಸ್ಥಾನದಲ್ಲಿದೆ. ಸೊ ಸ್ಥಾನ ಬೆಲೆ ಮುಖಬೆಲೆ 2 9. 68ಕ್ಕೆ 6ಕ್ಕೆ ವೃತ್ತ ಹಾಕಿದ್ದಾರೆ. 6 10ನೇ ಸ್ಥಾನದಲ್ಲಿದೆ. ಸೊ ಅದರ ಸ್ಥಾನ ಬೆಲೆ 60, ಮುಖಬೆಲೆ 6. 55 ಅಂದ್ರೆ 5ಕ್ಕೆ 10ನೇ ಸ್ಥಾನದಲ್ಲಿರುವ 5ಕ್ಕೆ ವೃತ್ತ ಹಾಕಿದ್ದಾರೆ. ಸೊ ಅದರ ಸ್ಥಾನ ಬೆಲೆ 50, ಮುಖಬೆಲೆ 5 ಅಂತ ನಾವು ಹೇಳಬಹುದು. ಈಗ ನೋಡಿ, ಮಾದರಿಯಲ್ಲಿ ತೋರಿಸಿದಂತೆ ಕೆಂಪು ಬಣ್ಣದಲ್ಲಿ ನೀಡಿರುವ ಅಂಕಿಯ ಸ್ಥಾನ ಬೆಲೆಯನ್ನ ಬರಿಬೇಕು. ಉದಾಹರಣೆ ಕೊಟ್ಟಿದ್ದಾರೆ 95, 9ನ್ನ ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಸ್ಥಾನ ಬೆಲೆ 90. 16, 16ರಲ್ಲಿ 6ಕ್ಕೆ ಕೆಂಪು ಬಣ್ಣ ಕೊಟ್ಟಿದ್ದಾರೆ. ಸೊ 6. 59ರಲ್ಲಿ 5ಕ್ಕೆ ಕೆಂಪು ಬಣ್ಣ ಕೊಟ್ಟಿದ್ದಾರೆ. 50. 87ರಲ್ಲಿ 8ಕ್ಕೆ ಕೆಂಪು ಬಣ್ಣ ಕೊಟ್ಟಿದ್ದಾರೆ. 80. 46ರಲ್ಲಿ 6ಕ್ಕೆ ಕೊಟ್ಟಿದ್ದಾರೆ. ಸೊ 6. 77ರಲ್ಲಿ ಬಿಡಿ ಸಂಖ್ಯೆ ಇರುವ 7ಕ್ಕೆ ಕೆಂಪು ಬಣ್ಣ ಕೊಟ್ಟಿದ್ದಾರೆ. ಸೊ 7. 54ರಲ್ಲಿ 5ಕ್ಕೆ ಕೊಟ್ಟಿದ್ದಾರೆ. ಸೊ 50. 56ರಲ್ಲಿ 6ಕ್ಕೆ ಕೊಟ್ಟಿದ್ದಾರೆ. ಸೊ 6. 96ರಲ್ಲಿ 9ಕ್ಕೆ ಕೊಟ್ಟಿದ್ದಾರೆ. ಸೊ 90. 14ರಲ್ಲಿ 1ಕ್ಕೆ ಕೊಟ್ಟಿದ್ದಾರೆ. ಸೊ ಅದು 10 ಅಂತ ನಾವು ಸ್ಥಾನ ಬೆಲೆಯಲ್ಲಿ ಬರೆಯಬಹುದು. ಈಗ ಖಾಲಿ ಜಾಗದಲ್ಲಿ ನಾವು ಸಂಖ್ಯೆಯನ್ನ ತುಂಬಿಸಬೇಕು. ಉದಾಹರಣೆ ಕೊಟ್ಟಿದ್ದಾರೆ, ಮಣಿಕಟ್ಟನ್ನ ಕೊಟ್ಟಿದ್ದಾರೆ. 3ರ ಸ್ಥಾನ ಬೆಲೆ 3 ಮಣಿಕಟ್ಟು ಎಲ್ಲಿದೆ ಮಕ್ಕಳ? ಬಿಡಿ ಸ್ಥಾನದಲ್ಲಿದೆ. ಸೊ 3ರ ಸ್ಥಾನ ಬೆಲೆ 3. 5 ಮಣಿಕಟ್ಟು ಎಲ್ಲಿದೆ? 10ನೇ ಸ್ಥಾನದಲ್ಲಿದೆ. ಸೊ 5ರ ಸ್ಥಾನ ಬೆಲೆ 50 ಆಗತ್ತೆ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ನೋಡಿ ಉತ್ತರವನ್ನ ಬರೀಬೇಕು ಮಕ್ಕಳ. ಮಣಿಕಟ್ಟಿನಲ್ಲಿ 9ರ ಸ್ಥಾನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. 9 ಮಣಿ ಇರುವಂತಹ ಬೆಲೆ ಎಲ್ಲಿದೆ ಮಕ್ಕಳ? 10ರಲ್ಲಿದೆ. ಸೊ ಅದರ ಸಂಖ್ಯೆ 90. ಎರಡನೇದು ಮಣಿಕಟ್ಟಿನಲ್ಲಿ 7ರ ಸ್ಥಾನ ಬೆಲೆ. 7 ಮಣಿ ಎಲ್ಲಿದೆ ಮಕ್ಕಳ? ಬಿಡಿ ಸಂಖ್ಯೆಯಲ್ಲಿದೆ, ಬಿಡಿ ಸ್ಥಾನದಲ್ಲಿದೆ. ಸೊ ಅದು 7. ಮಣಿಕಟ್ಟಿನಲ್ಲಿ 8ರ ಸ್ಥಾನ ಬೆಲೆ 8 10ನೇ ಸ್ಥಾನದಲ್ಲಿದೆ. ಸೊ 80 ಆಯ್ತು. ಮಣಿಕಟ್ಟಿನಲ್ಲಿ 2ರ ಸ್ಥಾನ ಬೆಲೆ 2 ಬಿಡಿ ಸ್ಥಾನದಲ್ಲಿದೆ. ಸೊ ಅದರ ಸಂಖ್ಯೆ 2 ಅಂತ ನಾವು ಗುರುತಿಸಬಹುದು. ಅದೇ ತರ ಇನ್ನೊಂದು ಚಟುವಟಿಕೆ, ನಿಮ್ಮ ಸ್ಥಾನ ಬೆಲೆಯನ್ನ ಗುರುತಿಸೋಕೆ ಸುಲಭ ಆಗಲಿ ಅಂತ ಕೊಟ್ಟಿರುವ ಚೌಕಗಳಲ್ಲಿ ಸ್ಥಾನ ಬೆಲೆಯನ್ನ ಬರೆಯಬೇಕು. ಉದಾಹರಣೆ ಕೊಟ್ಟಿದ್ದಾರೆ, 76ರಲ್ಲಿ 7ರ ಸ್ಥಾನ ಬೆಲೆ 70 ಅಂತ. ಸೊ ಅದೇ ತರ 59ರಲ್ಲಿ 5ರ ಸ್ಥಾನ ಬೆಲೆ 50. 63ರಲ್ಲಿ 3ರ ಸ್ಥಾನ ಬೆಲೆ 3. 89ರಲ್ಲಿ 9ರ ಸ್ಥಾನ ಬೆಲೆ 9. 18ರಲ್ಲಿ 8ರ ಸ್ಥಾನ ಬೆಲೆ 8. 13ರಲ್ಲಿ 1ರ ಸ್ಥಾನ ಬೆಲೆ 10. 96ರಲ್ಲಿ 9ರ ಸ್ಥಾನ ಬೆಲೆ 90. 24ರಲ್ಲಿ 2ರ ಸ್ಥಾನ ಬೆಲೆ 20. 49ರಲ್ಲಿ 4ರ ಸ್ಥಾನ ಬೆಲೆ 40 ಅಂತ ನಾವು ಬರಿಬಹುದು. ಮುಂದಕ್ಕೆ ಹೋಗೋಣ. ಮಾದರಿಯಂತೆ ಕೊಟ್ಟಿರುವ ಚೌಕಗಳನ್ನ ತುಂಬಬೇಕು. ಹೇಗೆ? ಉದಾಹರಣೆ ಕೊಟ್ಟಿದ್ದಾರೆ 17. 17 ಅಂದ್ರೆ 1 10 ಮತ್ತು 7 ಬಿಡಿ. ಇದೇ ತರ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಒಂದೇ ಸಂಖ್ಯೆಯನ್ನ ನೀವು 10 ಬಿಡಿ ಎಷ್ಟು ಅಂತಾನು ಕೇಳಬಹುದು, 10 ಎಷ್ಟು ಅಂತಾನು ಕೇಳಬಹುದು. ವಿಧ ವಿಧವಾಗಿ ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕೇಳ್ಬೋದು. ಆದ್ರೆ ಮಕ್ಕಳ, ನಿಮ್ಗೆ ವಿಷಯ ಬಿಡಿಗಳು 10ಗಳು ಇದನ್ನ ಗುರುತಿಸೋದು ಕಲ್ತ್ಕೊಂಡ್ಬಿಟ್ರೆ ಅವ್ರು ಹೇಗೆ ಕೇಳಿದ್ರು ನಿಮ್ಗೆ ಬರೆಯೋಕೆ ಸುಲಭ ಆಗುತ್ತೆ. ಸರಿನಾ ಮಕ್ಕಳ? ಬರೆಯೋಣ. ಮೊದಲನೇದು 28. 28ರಲ್ಲಿ 2 10 ಮತ್ತು 8 ಬಿಡಿಗಳಿವೆ ಅಂತ ನಾವು ಹೇಳಬಹುದು. 99ಕ್ಕೆ
9 10 ಮತ್ತು 9 ಬಿಡಿಗಳು. 62ಕ್ಕೆ 6 10 ಮತ್ತು 2 ಬಿಡಿಗಳು. 34ಕ್ಕೆ 3 10 ಮತ್ತು 4 ಬಿಡಿಗಳು. 19ಕ್ಕೆ 1 10 ಮತ್ತು 9 ಬಿಡಿಗಳು ಅಂತ ನಾವು ಹೇಳಬಹುದು. ಅರ್ಥ ಆಯ್ತಲ್ವಾ ಮಕ್ಕಳ? ಇನ್ನೊಂದ್ಸಲ ಬಿಟ್ಟ ಸ್ಥಳ. 25ರಲ್ಲಿ ಎಷ್ಟು ಹತ್ತುಗಳಿವೆ ಅಂತ ಕೇಳಿದ್ದಾರೆ. ಸೊ 2 ಹತ್ತುಗಳಿವೆ ಅಂತ ಅವ್ರು ಬರ್ತಿದ್ದಾರೆ. ಇಲ್ಲಿ ನಾವು ಎಷ್ಟಿವೆ ಡ್ಯಾಶ್ ಅಂತ ಬರದ ಮೇಲೆ ಏನ್ ಬರೀತಾರೆ ಅದನ್ನ ನಾವು ಗಮನಿಸಿ ಉತ್ತರವನ್ನ ಬರಿಬೇಕು. 37ರಲ್ಲಿ 7 ಬಿಡಿಗಳಿವೆ. 53ರಲ್ಲಿ ಡ್ಯಾಶ್ ಹತ್ತುಗಳಿವೆ, 5 ಹತ್ತುಗಳಿವೆ. 69ರಲ್ಲಿ 6 ಹತ್ತುಗಳಿವೆ. 99ರಲ್ಲಿ 9 ಬಿಡಿಗಳಿವೆ. 96ರಲ್ಲಿ 9 ಹತ್ತುಗಳು ಮತ್ತು 6 ಬಿಡಿಗಳಿವೆ. 66ರಲ್ಲಿ 6 ಹತ್ತುಗಳು ಮತ್ತು 6 ಬಿಡಿಗಳು ಇವೆ ಅಂತ ನಾವು ಬರಿಬಹುದು. ಮುಂದಕ್ಕೆ ಹೋಗೋಣ. ನಿಮ್ಮ ಪಠ್ಯಪುಸ್ತಕದಲ್ಲಿ 58ನೇ ಪುಟದಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ವೃತ್ತ ಸುತ್ತಿದ ಅಂಕಿಗಳ ಸ್ಥಾನ ಬೆಲೆಯನ್ನ ಬರೆಯಿರಿ. ಉದಾಹರಣೆ ಕೊಟ್ಟಿದ್ದಾರೆ. 1ಕ್ಕೆ ವೃತ್ತ ಸುತ್ತಿದ್ದಾರೆ, ಅದು ಬಿಡಿ ಸ್ಥಾನದಲ್ಲಿದೆ. ಸೊ 1 ಬಿಡಿ 1. 54ರಲ್ಲಿ 5ಕ್ಕೆ ವೃತ್ತ ಸುತ್ತಿದ್ದಾರೆ, ಅದು 10ನೇ ಸ್ಥಾನದಲ್ಲಿದೆ. ಸೊ 5 ಹತ್ತುಗಳು 50 ಅಂತ ಬರೆದಿದ್ದಾರೆ. ಅದೇ ತರ ಮುಂದಕ್ಕೆ ಹೋಗೋಣ, ನಾವು ಪ್ರಯತ್ನ ಪಡೋಣ. 17ರಲ್ಲಿ 7ಕ್ಕೆ ಸುತ್ತಿದ್ದಾರೆ, ಅದು ಬಿಡಿ ಸ್ಥಾನದಲ್ಲಿದೆ. ಸೊ 7 ಬಿಡಿಗಳು 7. 63ರಲ್ಲಿ 6ಕ್ಕೆ ಸುತ್ತಿದ್ದಾರೆ. ಸೊ 6 ಹತ್ತುಗಳು 60. 88ರಲ್ಲಿ 8ಕ್ಕೆ ಸುತ್ತಿದ್ದಾರೆ. ಸೊ 8 ಬಿಡಿಗಳು 8. 94ರಲ್ಲಿ 9ಕ್ಕೆ ಸುತ್ತಿದ್ದಾರೆ, 9 ಹತ್ತುಗಳು, ಅದು 90 ಆಗತ್ತೆ. 56ರಲ್ಲಿ 5ಕ್ಕೆ ಸುತ್ತಿದ್ದಾರೆ, 5 ಹತ್ತುಗಳು, ಅದು 50 ಆಗತ್ತೆ ಅಂತ ನಾವು ಹೇಳಬಹುದು. ಈಗ ಬಿಡಿ ಸ್ಥಾನ, 10ನೇ ಸ್ಥಾನ, ಅದು 10 ಮತ್ತು ಬಿಡಿ ಸ್ಥಾನಗಳನ್ನ ಹೇಗೆ ಗುರುತಿಸೋದು ಮತ್ತು ಅದರ ಸ್ಥಾನ ಬೆಲೆ ಮುಖ ಬೆಲೆಯನ್ನ ಹೇಗೆ ನಾವು ಗುರುತಿಸಬಹುದು, ಬರಿಬಹುದು ಅಂತ ತಿಳ್ಕೊಂಡ್ವಿ. ಈ ಪಾಠದ ಕೊನೆಯ ಭಾಗದಲ್ಲಿ ಸಂಕ್ಷಿಪ್ತ ರೂಪ ಮತ್ತು ವಿಸ್ತರಣಾ ರೂಪವನ್ನ ಹೇಗೆ ಬರೆಯೋದು. ಸಂಕ್ಷಿಪ್ತ ರೂಪ ಅಂದ್ರೆ ಏನು ಇಲ್ಲ ಮಕ್ಕಳೇ, ಅದು ಸಂಖ್ಯೆ. ಅಂದ್ರೆ 1 2 ನೀವ್ ಏನ್ ಬರೀತೀರಾ, 24 ಅನ್ನೋದು ಒಂದು ಸಂಖ್ಯೆ, ಅದನ್ನ ಸಂಕ್ಷಿಪ್ತ ರೂಪ. ನಾರ್ಮಲ್ ಆಗಿ ನೀವೇನ್ ಸಂಖ್ಯೆ ಬರೀತೀರೋ ಅದು ಸಂಕ್ಷಿಪ್ತ ರೂಪ. ವಿಸ್ತರಣಾ ರೂಪ ಅಂದ್ರೆ ಏನು ಹಾಗಾದ್ರೆ? ಹೆಸರೇ ಸೂಚಿಸುವಂತೆ ವಿಸ್ತರಣೆ. ಈಗ ನೀವು ಒಂದು ರಬ್ಬರ್ ಬ್ಯಾಂಡ್ ತಗೊಂಡ್ರೆ ರಬ್ಬರ್ ಬ್ಯಾಂಡ್ ಹೆಂಗಿದ್ಯೋ ಅದನ್ನ ಸಂಕ್ಷಿಪ್ತ ರೂಪ. ವಿಸ್ತರಣಾ ರೂಪ ಅಂದ್ರೆ ರಬ್ಬರ್ ಬ್ಯಾಂಡ್ ನ ಎಳೆಯೋದು, ಅದು ವಿಸ್ತರಣೆ. ಎಳೆದಾಗ ಅಗಲ ಆಗತ್ತೆ, ವಿಸ್ತಾರವಾಗತ್ತೆ. ಸೊ ಅದನ್ನ ಎಳಿಬೇಕು. ಹೇಗೆ? ಇಲ್ಲಿ ಪಟ್ಟಿ ಕೊಟ್ಟಿದ್ದಾರೆ, ಇದನ್ನ ವಿಸ್ತರಣಾ ರೂಪದಲ್ಲಿ ಬರೆಯಿರಿ. 32 ಅಂತ ಕೊಟ್ಟಿದ್ದಾರೆ. 10ನೇ ಸ್ಥಾನದಲ್ಲಿ 3 ಇದೆ, ಬಿಡಿ ಸ್ಥಾನದಲ್ಲಿ 2 ಇದೆ. ಸೊ 32 ಅಂತ ಕೊಟ್ಟಿದ್ದಾರೆ. 32 ಅನ್ನೋದು ಸಂಕ್ಷಿಪ್ತ ರೂಪ. ಅದನ್ನ ವಿಸ್ತರಣಾ ರೂಪ ಹೇಗೆ ಬರೆಯೋದು? 3 10ನೇ ಸ್ಥಾನದಲ್ಲಿದ್ರೆ ಹೇಗೆ ಬರೀತೀವಿ ನಾವು? 30 ಪ್ಲಸ್ 2 ಬಿಡಿ ಸ್ಥಾನದಲ್ಲಿದ್ರೆ ಏನಂತ ಬರಿತೀವಿ? 2. ಸೊ 30 ಪ್ಲಸ್ 2 ಅಂತ ನಾವ್ ಏನ್ ಬರಿತೀವಿ, ಅದು ವಿಸ್ತರಣಾ ರೂಪ. ಅರ್ಥ ಆಯ್ತಾ ಮಕ್ಕಳೇ? 51 ಅಂತ ಕೊಟ್ಟಿದ್ದಾರೆ. 51 ಅನ್ನೋದನ್ನ ಹೇಗೆ ಬರಿತೀವಿ? 50 5 10 ದಟ್ ಇಸ್ 50 ಪ್ಲಸ್ 1 ಬಿಡಿ 1. ಸೊ 50 ಪ್ಲಸ್ 1 25. 2 ಹತ್ತುಗಳು ಅಂದರೆ 20 ಪ್ಲಸ್ 5 ಬಿಡಿಗಳು ಅಂದ್ರೆ 5. 20 ಪ್ಲಸ್ 5. 39 ಅಂದರೆ 3 10 30 9 ಬಿಡಿ 9. ಸೊ 30 ಪ್ಲಸ್ 9. 69 6 10 ಅಂದರೆ 60 ಪ್ಲಸ್ 9 ಬಿಡಿ ಅಂದರೆ 9. 60 ಪ್ಲಸ್ 9. 76 ಅಂದರೆ 7 10 70 ಪ್ಲಸ್ 6 ಬಿಡಿ ಅಂದ್ರೆ 6. 70 ಪ್ಲಸ್ 6. 84 ಅಂದ್ರೆ 8 10 80 4 ಬಿಡಿ ಅಂದ್ರೆ 4. 80 ಪ್ಲಸ್ 4 ಅಂತ ನಾವು ಬರಿಬಹುದು.
ಇದು ವಿಸ್ತರಣಾ ರೂಪ. ಸಂಕ್ಷಿಪ್ತ ರೂಪನ ಅಂದ್ರೆ ಸಂಖ್ಯೆಯನ್ನು ಹೇಗೆ ಬರೆಯೋದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. 10 + 1 ಅಂತ ಕೊಟ್ಟಿದ್ದಾರೆ. ಎರಡನ್ನ ಸೇರಿಸಿ. ರಬ್ಬರ್ ಬ್ಯಾಂಡ್ ಎಳೆದಿದ್ದೀರಾ, ಇವಾಗ ವಿಸ್ತರಣೆ ಮಾಡಿದ್ದೀರಾ, ಮತ್ತೆ ಅದನ್ನ ಬಿಟ್ಟಾಗ ಅದರ ಮೊದಲ ಸ್ಥಿತಿಗೆ ಬರುತ್ತೆ. ಹೇಗೆ? ಸಂಖ್ಯೆಯ ರೂಪದಲ್ಲಿ ಬರುತ್ತೆ. ಅದನ್ನ ಸಂಕ್ಷಿಪ್ತ ರೂಪ ಅಂತ ಹೇಳ್ತೀವಿ. 10 + 1 ಅಂದ್ರೆ 11, 20 + 6 26, 40 + 3 43, 50 + 7 57, 70 + 9 79, 80 + 8 88, 90 + 2 92, 90 + 5 95 ಅಂತ ನಾವು ಸಂಕ್ಷಿಪ್ತ ರೂಪದಲ್ಲಿ ಬರಿಬಹುದು. ಅರ್ಥ ಆಯ್ತಲ್ವಾ ಮಕ್ಕಳ? ಈ ಭಾಗ 2ರಲ್ಲಿ ನಾವು ಏನೇನ್ ಕಲ್ತ್ಕೊಂಡ್ವಿ? ಸಂಖ್ಯೆಗಳಲ್ಲಿ 0 ಇಂದ 99 2 ಅಂಕಿಯ ಸಂಖ್ಯೆಗಳಲ್ಲಿ ನಾವು 10 ಮತ್ತು ಬಿಡಿ ಸ್ಥಾನಗಳನ್ನ ಹೇಗೆ ಗುರ್ಸೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಮತ್ತು ಆ ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನ ಹೇಗೆ ಗುರ್ಸೋದು ಅಂತ ಕಲ್ತ್ಕೊಂಡ್ವಿ. ಸಂಖ್ಯೆಗಳನ್ನ ಸಂಕ್ಷಿಪ್ತ ರೂಪದಿಂದ ವಿಸ್ತರಣಾ ರೂಪಕ್ಕೆ, ವಿಸ್ತರಣಾ ರೂಪದಿಂದ ಸಂಕ್ಷಿಪ್ತ ರೂಪಕ್ಕೆ ಹೇಗೆ ಬರೆಯೋದು ಅನ್ನೋದನ್ನ ಕೂಡ ಕಲ್ತ್ಕೊಂಡ್ವಿ. ಇನ್ನು ಈ ಪಾಠದಲ್ಲಿ, ಸಂಖ್ಯೆಗಳ ಪಾಠದಲ್ಲಿ ಇನ್ನೂ ಕೆಲವೊಂದು ವಿಷಯಗಳಿವೆ. ಅದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಈ ಪಠ್ಯಪುಸ್ತಕದಲ್ಲಿರುವಂತಹ ನಾನು ತೋರಿಸಿದಂತ ಎಲ್ಲಾ ಚಟುವಟಿಕೆಗಳನ್ನ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಬರೆದು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳ. ಅದು ಮುಂದಿನ ತರಗತಿಯ ಎಲ್ಲಾ ಸಂಖ್ಯೆಗಳಿಗೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ತಾ ಈ ನನ್ನ ಪಾಠವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳ.